ಇತ್ತೀಚೆಗೆ ಕನ್ನಡ ಸಾಹಿತ್ಯ ಕಣ್ಮಣಿಗಳಲ್ಲಿ ಅನೇಕ ಜನ ಸಾಹಿತಿಗಳನ್ನು ಕಾಣ್ತಾ ಇದ್ದೀವಿ. ಅದರೊಳಗೆ ನಮ್ಮ ಮೇದರದೊಡ್ಡಿ ಹನುಮಂತವರು ಒಂದು ನೂತನ ಕಣ್ಮಣಿಯಾಗಿ ಕಾಣ್ತಿದ್ದಾರೆ. ಅದು ನಮ್ಮ ಕನಕಪುರ ತಾಲೂಕಿನವರು. ಜೊತೆ ನನ್ನ ಗೆಳೆಯನ ಅಣ್ಣಂದಿರೇ ಆಗಿದ್ದಾರೆ. ಅವರು ಬರೆದಿರುವಂಥ 4ನೇ ಕವನ ಸಂಕಲನ ನೆಲದಲ್ಲಿಯೂ ನಕ್ಷತ್ರಗಳಿವೆ ಎಂಬ ಒಂದು 4ನೇ ಕವನ ಸಂಕಲನ ಬರೆದಿದ್ದಾರೆ. ಬರೆದಿರುವಂಥ 4 ಕವನ ಸಂಕಲನಗಳು ಕೂಡ ತುಂಬ ಅದ್ಭುತವಾಗಿವೆ. ಈ ನೆಲದಲ್ಲಿಯೂ ನಕ್ಷತ್ರಗಳಿವೆ ಜೊತೆಗೆ ಇನ್ನೂ ಅನೇಕ ಏನು ಬರೆದಿದ್ದಾರೆ 4 ಕವನ ಸಂಕಲನಗಳು ಕೂಡ ಒಂದು ಸಾಮಾಜಿಕ ವಿಷಯಗಳನ್ನು ತಿಳಿಸ್ತವೆ. ಜೊತೆಗೆ ಈ ಒಂದು ಸಮಾಜದಲ್ಲಿ ಕಂಡುಬರುವಂತಹ ತಪ್ಪು ತಿದ್ದುಪಡಿಗಳನ್ನ ಎಲ್ಲ ತಿಳಿಸುವಂಥ ಒಂದು ಪ್ರಮುಖ ಕವನಗಳನ್ನು ಆಯ್ಕೆ ಮಾಡಿ ಬರೆದಿದ್ದಾರೆ. ತುಂಬ ಅದ್ಭುತವಾಗಿರುವಂಥ ಕವನಗಳು. ಇದರೊಳಗೆ ನೆಲದಲ್ಲಿಯೂ ನಕ್ಷತ್ರಗಳಿವೆ ಎಂಬ ಒಂದು ಕವನ ಸಂಕಲನದಲ್ಲಿ ಒಂದು ಕವನವನ್ನು ಆಯ್ಕೆ ಮಾಡಿಕೊಂಡು ನಾನು ಓದ್ತೀನಿ. ಒಂದು ನನ್ನಜ್ಜನ ಗೋರಿಯ ಮೇಲೆ. ಇದು ಶಿಶುನಾಳದಲ್ಲಿ ನಡೆಯುವಂತಹ ಸಂತ ಶಿಶುನಾಳ ಶರೀಫರ ಒಂದು ಜಾತ್ರೆ ದಿನಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಆಧರಿಸಿ ಈ ಒಂದು ಕವನವನ್ನು ರಚನೆ ಮಾಡಿದ್ದಾರೆ. ಅಲ್ಲಿನ ಒಂದು ಜನ ಯಾವ ರೂಪದಲ್ಲಿ ಅಲ್ಲಿ ಸೇರ್ಪಡೆ ಆಗ್ತಾರೆ, ಅಲ್ಲಿನ ಜನಗಳಲ್ಲಿ ಹೇಗೆ ಒಂದು ಸಹೋದರತ್ವ ಇರುತ್ತೆ, ಎಲ್ಲವನ್ನು ಕೂಡ ಆಧರಿಸಿ ಬರೆದಿರುವಂಥ ಒಂದು ಕವನ ಇದಾಗಿದೆ. ತುಂಬ ಅಚ್ಚುಕಟ್ಟಾಗಿದೆ. ಅದನ್ನು ಓದ್ತೇನೆ, ಹೇಳಿ. ನನ್ನಜ್ಜನ ಗೋರಿಯ ಮೇಲೆ ಕವನದ ಶೀರ್ಷಿಕೆ. ನನ್ನಜ್ಜನ ಗೋರಿಯ ಮೇಲೆ ಯಾವುದೇ ಲಾಂಛನವಿಲ್ಲ, ಯಾವ ಲಿಪಿಯೂ ಇಲ್ಲ, ಯಾವ ಪತಾಕೆಯೂ ಇಲ್ಲ, ಬಣ್ಣವೂ ಇಲ್ಲ, ಎಲ್ಲವೂ ಬಯಲು. ಬೀದಿ ಬದಿಯಲ್ಲಿ ಬದುಕಿ ಮಾನವತೆ ಸಾರಿದ ಅಜ್ಜನ ಗೋರಿಯ ಒಂದು ಬದಿಯಲ್ಲಿ ಹುರಾನ್ ಪಠಿಸಿ ಸಕ್ಕರೆ ಓದಿಸುವ ಪರಿ, ಮತ್ತೊಂದು ಬದಿಯಲ್ಲಿ ಹಣ್ಣು ಕಾಯೊಡೆದು ಕರ್ಪೂರದಾರತಿ ಬೆಳಗುವ ಪರಿ. ನಿಜಕ್ಕೂ ರೋಮಾಂಚನ. ನನ್ನಜ್ಜನ ದೇಹ ಮಸೀದಿಯಾಗಿತ್ತು, ನಿರಂತರ ನಮಾಜು ನಡೆದಿತ್ತು, ಗುಡಿಯೂ ಆಗಿತ್ತು, ಪೂಜೆ ಸಾಗಿತ್ತು. ಕೋಮುಗಳ ನಡುವೆ ಕೊಳ್ಳಿ ಹಚ್ಚುವ ವಿಷಜಂತುಗಳಲ್ಲಿ ಅವಕಾಶವೇ ಇಲ್ಲ. ಭ್ರಾತೃತ್ವ ಬೆರೆತಿರುವುದು ಶಿಶುನಾಳ ದೀಶನೂರಿನಲ್ಲಿ. ಈ ಒಂದು ಕವನವನ್ನು ತೆಗೆದುಕೊಂಡ್ರೆ ಅಲ್ಲಿ ಸೇರ್ಪಡೆಯಾಗುವಂತಹ ಒಂದು ಜನಾಂಗಗಳು, ಆ ಒಂದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಇತರರು ಕೂಡ ಅಲ್ಲಿ ಭ್ರಾತೃತ್ವವನ್ನು ಸಾರುವಂತಹ ಒಂದು ಪ್ರಮುಖ ಜಾತ್ರೆ ಆ ಶಿಶುನಾಳ ಜಾತ್ರೆ ಆಗಿದೆ. ಅದನ್ನು ಆಧರಿಸಿ ಇವರು ಕೂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ಜನಗಳ ಒಂದು ಭ್ರಾತೃತ್ವವನ್ನು ನೋಡೇ ಈ ಒಂದು ಕವನವನ್ನು ಬರೆಯೋದು ತುಂಬ ಅಚ್ಚುಕಟ್ಟಾಗಿರುವಂಥದ್ದು. ಎಲ್ಲರೂ ಕೂಡ ಅವ್ರು ಬರೆದಿರುವಂಥ ಒಂದು ಕವನಗಳನ್ನ, ಒಂದು ಪುಸ್ತಕಗಳನ್ನ ಓದಿ ತುಂಬ ಅಚ್ಚುಕಟ್ಟಾಗಿವೆ, ಉತ್ತಮ ಕವನಗಳನ್ನು ಬರೆದಿದ್ದಾರೆ.